ಇವತ್ತಿಗೆ ಒಂದು ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ. ಕರ್ನಾಟಕದ ಜನರು 2023ರಲ್ಲಿ ಒಂದು ಬದಲಾವಣೆಯನ್ನು ಬಯಸಿದರು. BJP ಸರ್ಕಾರದ ದುರಾಡಳಿತ ಮತ್ತು ಆಡಳಿತ ಅಭಿವೃದ್ಧಿ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಜನರು ಒಂದು ಬದಲಾವಣೆ ಬಯಸಿದರ ಪರಿಣಾಮ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಜನರ ಪರವಾಗಿ ಜನರ ಧ್ವನಿಯಾಗಿ ಸರ್ಕಾರದ ವಿರುದ್ಧ, ಸರ್ಕಾರದ ವೈಫಲ್ಯಗಳ ವಿರುದ್ಧ ಅನೇಕ ಹೋರಾಟದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದರು. ವಿಶೇಷವಾಗಿ ರಾಹುಲ್ ಗಾಂಧಿಯವರು ಕೂಡ ಭಾರತ್ ಜೋಡೋ ಕರ್ನಾಟಕದಲ್ಲೂ ಕೂಡ ಪಾದಯಾತ್ರೆ ಆಯಿತು. AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನ, ಹಾಗೆ ಉಸ್ತುವಾರಿ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲ ಅವರು ಕೂಡ ಎಲ್ಲರನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡಿಕೊಂಡು KPCC ಅಧ್ಯಕ್ಷರು ಭಾಳ ಕ್ರಿಯಾಶೀಲವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು. ಹಾಗೆಯೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಸದನದ ಒಳಗೆ ಮತ್ತು ಸದನದ ಹೊರಗೆ ನಿರಂತರವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಜನರಲ್ಲಿ ಒಂದು ವಿಶ್ವಾಸ, ಭರವಸೆ ಬಂದಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿದೆ. ಸೊ ಈ ಒಂದು ವರ್ಷದಲ್ಲಿ ಜನರಿಗೆ ಏನು ಭರವಸೆಗಳನ್ನು ನೀಡಿದ್ವಿ, ಆ ಭರವಸೆಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು, ಪ್ರಾಮಾಣಿಕವಾದ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ. ಆಡಳಿತ ಅಭಿವೃದ್ಧಿಯನ್ನು ಸುಧಾರಣೆ ಮಾಡೋದ್ರ ಜೊತೆಗೆ ಜನರ ಕಲ್ಯಾಣದ ಕಾರ್ಯಕ್ರಮಗಳು ಇವತ್ತು ಕರ್ನಾಟಕದ ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಜನರ ಕಲ್ಯಾಣಕ್ಕಾಗಿ ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ಅದು 5 ಗ್ಯಾರಂಟಿಗಳ ಜೊತೆಗೆ ಇವತ್ತು ರೈತರಿಗೆ ಏನು IPSET ಅದು ಕಾಂಗ್ರೆಸ್ ಸರ್ಕಾರನೇ ನಿರ್ಧಾರ ಮಾಡಿದ್ದದು. ಕಾಂಗ್ರೆಸ್ ಸರ್ಕಾರಗಳೇ ಅದು ತೀರ್ಮಾನಗಳನ್ನು ತಗೊಂಡಿದ್ದು. ಅದಕ್ಕೂ ಸ್ವಲ್ಪ 20,000 ಕೋಟಿ ರೂಪಾಯಿಗಳ ಹಣವನ್ನು ಕಟ್ಟಬೇಕಾಗುತ್ತೆ. IPSETಗಳೇನಿದ್ದಾವೆ ರೈತರು ಉಪಯೋಗ ಮಾಡುವಂಥದ್ದಕ್ಕೆ. ಅದರ ಜೊತೆಗೆ SC ST ವರ್ಗಕ್ಕೂ ಕೂಡ ಸುಮಾರು 25-26 ಸಾವಿರ ಕೋಟಿ ರೂಪಾಯಿಗಳು ಇವತ್ತು ಹಣ ಕಲ್ಯಾಣದ ಕಾರ್ಯಕ್ರಮಗಳು ವೆಚ್ಚ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಇವತ್ತು ಜನರ ಒಳಿತಿಗಾಗಿ ಇವತ್ತು ಸರ್ಕಾರ ಉಪಯೋಗ ಮಾಡ್ತಾ ಇದೆ. ಹಾಗಾಗಿ ಇದರ ಮಧ್ಯೆ ಈಗ 3 ತಿಂಗಳಿಂದ ಕೋಡ್ ಆಫ್ ಕಂಡಕ್ಟ್ ಇತ್ತು, ಪಾರ್ಲಿಮೆಂಟ್ ಚುನಾವಣೆಗಳಿತ್ತು, ಅದಕ್ಕೆ ಬೇಕಾದಂಥ ಸಿದ್ಧತೆಗಳು, ಅದಕ್ಕೆ ಬೇಕಾದಂಥ ಪ್ರಯತ್ನಗಳು, ಪ್ರಚಾರದ ಕಾರ್ಯಕ್ರಮಗಳಲ್ಲಿ ಇವತ್ತು ತೊಡಗಿಸ್ಕೊಂಡಿದ್ದರಿಂದ ಸೊ ಯಾವುದೇ ಪ್ರಮುಖವಾದಂಥ ತೀರ್ಮಾನಗಳನ್ನು ಸರ್ಕಾರದ ಪರವಾಗಿ ಹೇಳುವಂಥದ್ದಿಲ್ಲ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಏನು ಭರವಸೆಗಳನ್ನು, ಯಾಕಂದರೆ ಹಿಂದೆ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ 165 ಭರವಸೆಗಳನ್ನು ಏನು ಕೊಟ್ಟಿದ್ರು ಮ್ಯಾನಿಫೆಸ್ಟೋನಲ್ಲಿ, ಅವೆಲ್ಲವನ್ನು ಈಡೇರಿಸುವಂಥ ಪ್ರಯತ್ನ ಅವತ್ತಿನ ಸಂದರ್ಭದಲ್ಲೂ ಆಗಿತ್ತು. ಇವತ್ತು ನಾವು ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ದೇವೆ ಇವತ್ತು, ಈಗ ಅದೆಲ್ಲವನ್ನು ಕೂಡ ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಹಾಗೆಯೇ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಇನ್ನೂ 4 ವರ್ಷಗಳ ಸಮಯ ಇದೆ. ಇನ್ನು ಅತ್ಯಂತ ಪರಿಣಾಮಕಾರಿಯಾದಂಥ ಆಡಳಿತವನ್ನು ಈ ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರದಿಂದ ಆಗತ್ತೆ ಅನ್ನುವಂಥ ವಿಶ್ವಾಸ ಜನರಿಗೂ ಇದೆ ಮತ್ತು ನಮಗೂ ಇದೆ. ಹೀಗಾಗಿ ನಾಡಿನ ಜನರ ಪರವಾಗಿ ನಾವು ಕೂಡ ಸರ್ಕಾರಕ್ಕೆ ಶುಭಾಶಯಗಳನ್ನು ಹೇಳಬೇಕಾಗುತ್ತೆ. ಈಗ ನೋಡಿ, ಈಗ ಅದಕ್ಕೆ ಬೇಕಾದಂಥ ಆ್ಯಕ್ಷನ್ ಪ್ಲ್ಯಾನ್ ಪ್ರೋಗ್ರಾಮ್ಗಳು ಈಗಾಗಲೇ ತಯಾರಾಗ್ತಿದೆ. ಅದೆಲ್ಲ ಮುಂದಿನ ಬಜೆಟಲ್ಲಿ ಅವೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ಈಗ ಬಜೆಟ್ ಮೊನ್ನೆ ಅಷ್ಟೇ ಮಂಡಿಸಿದ್ದಾರೆ. ಈಗ ಮಾರ್ಚಲ್ಲಿ ಮಂಡಿಸಿರುವಂಥ ಬಜೆಟ್ ಏನಿದೆ ಅದನ್ನು ಜಾರಿ ಆಗೋದು ಯಾವಾಗ, ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ. ಅದೆಲ್ಲ ಪ್ರಾರಂಭ ಆದ ಮೇಲೆ ಅಭಿವೃದ್ಧಿಯ ಕೆಲಸಗಳಿಗೆ ವೇಗವಾದಂಥ ಚಾಲನೆ ಖಂಡಿತವಾಗಲೂ ಕೂಡ ಸಿಗುತ್ತೆ. ಇದು ರಾಜಕೀಯ ಪ್ರಚಾರಕ್ಕೋಸ್ಕರ ರಾಜಕೀಯವಾದಂಥ ವಿಚಾರಗಳನ್ನು JDSನವರು BJPಯವರು ಪ್ರಚಾರ ಮಾಡ್ತಿದ್ದಾರೆ. ಆದರೆ ಜನರಿಗೆ ವಿಶ್ವಾಸ ಇದೆ, ಜನರಿಗೆ ನಂಬಿಕೆ ಇದೆ, ಈ ಸರ್ಕಾರದಿಂದ ಇನ್ನೂ ಕೂಡ ಒಳ್ಳೆ ಆಡಳಿತ ಮತ್ತು ಅಭಿವೃದ್ಧಿ ಆಗುತ್ತೆ ಅಂತೇಳಿ. ಸಾಕಷ್ಟು ಇದ್ದಾವೆ. ಈಗಾಗಲೇ ನೋಡಿ, ಈಗ KC ವ್ಯಾಲಿ ಬಂದಿದೆ, ಅದನ್ನು ಮತ್ತಷ್ಟು ಕೂಡ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಎತ್ತಿನಹೊಳೆ ಯೋಜನೆಯನ್ನು ಇನ್ನೂ ಕೂಡ ಬೇಗ ಅದನ್ನು ಪೂರೈಸಿ ಕುಡಿಯೋ ನೀರಿಗೆ ಅದು ಹೆಚ್ಚಿನ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ಆಗಬೇಕಾಗತ್ತೆ. ಸೊ ಕೋಲಾರದಲ್ಲಿ ಒಂದು ರಿಂಗ್ ರೋಡ್ ಆಗಬೇಕು ಅಂತ ಹೇಳಿದ್ದೇವೆ. ಹೌದಾ, ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಾರಂಭ ಆಗಬೇಕು ಅಂತ ಹೇಳಿದ್ದೇವೆ. ಈಗ ಇನ್ನೂ ಹಲವಾರು ಬರೀ ಕೋಲಾರ ತಾಲೂಕಿಗೆ ಅಲ್ಲ, ಬೇರೆ ಬೇರೆ ತಾಲೂಕುಗಳಿಗೂ ಕೂಡ ಈಗ ನೀವು ಶಾಸಕರೆಲ್ಲ ಕೂಡ ನೋಡಿ ಸಕ್ರಿಯವಾಗಿದ್ದಾರೆ. ಅವರೆಲ್ಲ ಕೂಡ ಗುದ್ದಲಿ ಪೂಜೆಗಳು ಮಾಡ್ತಾ ಇದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಕೆಲಸಗಳನ್ನು ಎಲ್ಲ ತಾಲೂಕುಗಳಲ್ಲೂ ಕೂಡ ಆಗ್ತಾ ಇದ್ದಾವೆ. ಹೀಗಾಗಿ ಈ ಚುನಾವಣೆ ಮುಗಿದ ನಂತರ ಇನ್ನೂ ವೇಗವಾಗಿ ಅಭಿವೃದ್ಧಿಗೆ ಚಾಲನೆಯನ್ನು ಸಿಗುತ್ತೆ ಅನ್ನುವಂಥದ್ದನ್ನು ತಾವು ಗಮನ ಹರಿಸ್ಬೇಕಾಗುತ್ತೆ. ಕೆಲವು ಸಮಸ್ಯೆಗಳಿಗೆ ಸಮಯ ಬೇಕಾಗುತ್ತೆ. ಸೊ ಸಮಯ ಕೂಡಿ ಬರುತ್ತೆ, ಸಮಯ ಸನ್ನಿವೇಶಗಳು ಬರುತ್ತೆ.
ಸರಿ ಹೋಗುತ್ತೆ. ಒಂದು ರಾಜಕೀಯ ಪಕ್ಷ ಅಂದಮೇಲೆ ಅಲ್ಲೊಂದು ಇಲ್ಲೊಂದು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ, ಇರೋದಿಲ್ಲ ಅಂತಲ್ಲ, ಇದ್ದಾವೆ. ಇಲ್ಲ ಅಂತ ಹೇಳಿದ್ರೆ ನಾವು ಅದು ಸರಿ ಹೋಗಲಾರ್ದು, ಇದೆ, ಇಲ್ಲ ಅಂತಲ್ಲ. ಆದರೆ ಸರಿ ಹೋಗುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಅದಕ್ಕೆ ಕಾಲಾವಕಾಶ ಮತ್ತು ಸಮಯ ಕೂಡಿ ಬರಬೇಕಷ್ಟೇ. ಪ್ರಯತ್ನ